ನೆಲ್ಲಿಕಾಯಿಯು ನೋಡಲು ತುಂಬಾ ಸಣ್ಣದಾದರೂ ಇದರಲ್ಲಿ ಇರುವಂತಹ ಆರೋಗ್ಯ ಗುಣಗಳು ಅಪಾರ. ಬೆಟ್ಟದ ನೆಲ್ಲಿಕಾಯಿಯು ಮಾರುಕಟ್ಟೆಯಲ್ಲಿ ಸಿಗುವ ನೆಲ್ಲಿಕಾಯಿಗಿಂತಲೂ ಗಾತ್ರದಲ್ಲಿ ತುಂಬಾ ಸಣ್ಣದಾಗಿದ್ದು ಇದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಏನೇ ಆಗಲಿ, ನೆಲ್ಲಿಕಾಯಿಯನ್ನ ಪ್ರತಿನಿತ್ಯವೂ ತಿಂದರೆ ಅದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಎಂದು ಅಧ್ಯಯನಗಳು ಹೇಳಿವೆ. ಹೀಗಾಗಿ ಮಧುಮೇಹಿಗಳು ತಮ್ಮ ಆಹಾರ ಕ್ರಮದಲ್ಲಿ ನೆಲ್ಲಿಕಾಯಿ ಸೇರ್ಪಡೆ ಮಾಡಿಕೊಂಡರೆ ಒಳ್ಳೆಯದು. ನೆಲ್ಲಿಕಾಯಿಯು ಮಧುಮೇಹ ನಿಯಂತ್ರಿಸುವಲ್ಲಿ ಹೇಗೆ ನೆರವಾಗಲಿದೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದೇಹದಲ್ಲಿ ಅನಾರೋಗ್ಯವನ್ನು ದೂರವಿಡಬೇಕಾದರೆ ಆಗ ಪ್ರತಿರೋಧಕ ಶಕ್ತಿಯು ಬಲಿಷ್ಠವಾಗಿರಬೇಕು. ನೆಲ್ಲಿಕಾಯಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಅಂಶವು ಪ್ರತಿರೋಧಕ ಶಕ್ತಿ ವೃದ್ಧಿಸಿ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕುವುದು. ಇದರಿಂದ ವಯಸ್ಸಾಗುವ ಗುಣಲಕ್ಷಣಗಳು ನಿಧಾನವಾಗುವುದು. ವಿಟಮಿನ್ ಸಿ ಹೊಂದಿರುವ ನೆಲ್ಲಿಕಾಯಿಯು ಮೇದೋಜೀರಕ ಗ್ರಂಥಿಯ ಅಂಗಾಂಶಗಳನ್ನು ಸರಿಪಡಿಸುವುದು ಮತ್ತು ತೂಕಡಿಸಲು ಇದು ಸಹಕಾರಿ. ಚಯಾಪಚಯವನ್ನ ನಿಯಂತ್ರಿಸುವಲ್ಲಿ ಇದು ಸಹಕಾರಿ ಕೂಡ ಹೌದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವಂತಹ ಹಾರ್ಮೋನ್ ಇನ್ಸುಲಿನ್ ಅನ್ನ ಮೇದೋಜೀರಕ ಗ್ರಂಥಿಯು ಉತ್ಪಾದಿಸುವುದು. ಕೆಲವೊಮ್ಮೆ ಮಧುಮೇಹಿಗಳಲ್ಲಿ ಊಟ ಮಾಡಿದ ಕೂಡಲೇ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಏರಿಕೆಯಾಗುವುದು. ಆದರೆ ನೆಲ್ಲಿಕಾಯಿ ಸೇವನೆಯಿಂದ ಈ ಸಮಸ್ಯೆಯನ್ನ ತಡೆಯಬಹುದು. ಕ್ರೋಮಿಯಂನಿಂದ ಸಮೃದ್ಧವಾಗಿರುವಂತಹ ನೆಲ್ಲಿಕಾಯಿಯು ಕಾರ್ಬೋಹೈಡ್ರೇಟ್ಸ್ ಚಯಾಪಚಯವನ್ನ ನಿಯಂತ್ರಿಸುವುದು. ಇದರಿಂದ ದೇಹವು ಇನ್ಸುಲಿನ್ ಹೆಚ್ಚು ಪ್ರತಿಕ್ರಿಯಿಸುವಂತೆ ಆಗುವುದು. ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಹೋರಾಡಲು ಇದು ಸಹಕಾರಿಯಾಗಿದೆ. ಇನ್ನು ನೆಲ್ಲಿಕಾಯಿಯು ತುಂಬಾ ಹುಳಿಯಾಗಿದ್ದು ಕೆಲವರಿಗೆ ಇದು ಇಷ್ಟವಾದರೆ ಇನ್ನು ಕೆಲವರು ಇಷ್ಟಪಡದೇ ಇರಬಹುದು. ಇದನ್ನು ಹಲವಾರು ವಿಧದಿಂದ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬಹುದು. ನಿತ್ಯವೂ ನೆಲ್ಲಿಕಾಯಿಯನ್ನ ಯಾವ ರೀತಿ ಸೇವನೆ ಮಾಡಬಹುದು ಎಂಬುದಾದರೆ, ನೆಲ್ಲಿಕಾಯಿಯನ್ನ ಹಸಿಯಾಗಿ ತಿನ್ನುವುದು ತುಂಬಾ ಸರಳ ವಿಧಾನ. ಇದರಿಂದ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಕಾರಿಯಾಗುವುದು. ನಿಮಗೆ ತುಂಬಾ ಹುಳಿ ಎಂದು ಅನಿಸುತ್ತಲಿದ್ರೆ ಆಗ ನೀವು ಅದನ್ನ ತಿಂದು 1 ಲೋಟ ನೀರು ಕುಡಿಯಿರಿ. ಆಗ ನಿಮ್ಮ ಬಾಯಿಗೆ ತುಂಬಾ ಸಿಹಿ ರುಚಿಯು ಸಿಗುವುದು. ಅಷ್ಟೇ ಅಲ್ಲ, ಇದನ್ನು ಸಲಾಡ್ ಮತ್ತು ಖಾದ್ಯಗಳಲ್ಲಿ ಬಳಕೆ ಮಾಡಬಹುದು. ನೆಲ್ಲಿಕಾಯಿಯ ಬೀಜ ತೆಗೆದು ಅದನ್ನ ರುಬ್ಬಿಕೊಳ್ಬೇಕು. ಇದನ್ನ ಒಣಗಿಸಿದ ಬಳಿಕ ಶೇಖರಣೆ ಮಾಡಬಹುದು. ನಿಮಗೆ ಬೇಕಾದಾಗ ಸಲಾಡ್ ಅಥವಾ ಬೇರೆ ಖಾದ್ಯಗಳಿಗೆ ಬಳಕೆಯನ್ನ ಮಾಡಬಹುದು. ತಾಜಾ ನೆಲ್ಲಿಕಾಯಿ ತಂದು ಅದರ ಬೀಜ ತೆಗೆಯಿರಿ ಮತ್ತು ಅದನ್ನು ಸರಿಯಾಗಿ ರುಬ್ಬಿಕೊಳ್ಳಿ. ಇದರ ರಸವನ್ನ ತೆಗೆದು ಕುಡಿಯಬಹುದು. ನಿಮಗೆ ದಿನಕ್ಕೆ 5 ರಿಂದ 10 ಮಿಲಿಲೀಟರ್ ನಷ್ಟು ನೆಲ್ಲಿಕಾಯಿ ರಸವು ಸಾಕು. ನೀವು ಇದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಆಗ ನಿಮಗೆ ತುಂಬಾ ಅಚ್ಚರಿಯ ಫಲಿತಾಂಶವು ಸಿಗುವುದು. ಇದನ್ನ ನಿತ್ಯವೂ ಸೇವಿಸಿದರೆ ಆಗ ಖಂಡಿತವಾಗಿಯೂ ಇದರ ಲಾಭ ಸಿಗುವುದು. ಇನ್ನು ನೆಲ್ಲಿಕಾಯಿಯು ಎಲ್ಲಾ ರೀತಿಯ ಜನರಿಗೆ ಒಳ್ಳೆಯದು. ಆದರೆ ಯಕೃತ್ನ ಸಮಸ್ಯೆ ಇದ್ದರೆ ಆಗ ವೈದ್ಯರ ಸಲಹೆ ಮೇರೆಗೆ ಇದನ್ನು ಸೇವನೆ ಮಾಡಿ. ಗರ್ಭಿಣಿಯರು, ಬಾಣಂತಿಯರು ಮತ್ತು ರಕ್ತಸ್ರಾವದ ಸಮಸ್ಯೆ ಇರುವ ಜನರು ಇದನ್ನು ಸಂಪೂರ್ಣವಾಗಿ ಕಡೆಗಣಿಸಬೇಕು. ಇದರಿಂದಾಗಿ ಸಕ್ಕರೆ ಮಟ್ಟದಲ್ಲಿ ತುಂಬಾ ಏರುಪೇರು ಆಗಬಹುದು. ಹೀಗಾಗಿ ನೀವು ವೈದ್ಯರನ್ನ ಸಂಪರ್ಕಿಸಿದ ಬಳಿಕ ನೆಲ್ಲಿಕಾಯಿಯನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.